ಕಾಜಾ ಒಂದು ಡಿಫ್ರೆಂಟ್ ವರ್ಲ್ಡ್ ಅಂತಾನೆ ಹೇಳ್ಬೋದು. ಮನೆಗಳನ್ನ ಹಿಂಗೂ ಕಟ್ಬೋದಾ ಅಂತ ಆಶ್ಚರ್ಯ ಆಗುತ್ತೆ, ಆ ರೀತಿ ಇದೆ. ಪ್ರಾಣಿಗಳನ್ನ ಹಿಡಿಲಿಕ್ಕೆ ಕೆಡ್ಡ ತೋಡಿರೋದು ನೋಡಿ ಇಲ್ಲಿ. ಟಿಬೇಟ್ ಮತ್ತು ಲಡಾಖ್ ಎರಡರ ಪಕ್ಕದಲ್ಲಿ ಬರುತ್ತೆ ಈ ಸ್ಪಿಟಿ ಅನ್ನೋ ಡಿಸ್ಟಿಕ್. ಕಲ್ಲರ್ ನೋಡ್ರಿ ಅಲ್ಲಿ, ಮೌಂಟೇನ್. ಇದು ಏಷ್ಯಾದಲ್ಲೇ ಹೈಯೆಸ್ಟ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಈ ಬ್ರಿಡ್ಜಿಂದ ಕೆಳಗೆ ನೋಡ್ರಿ, ಸೈಕ್, ಅಯ್ಯಪ್ಪ. ಇಲ್ಲಿ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಸ್ವಲ್ಪ ನೋಡಿದ್ರೂ ಸಹ ಸುಸ್ತಾದಂಗೆ ಅನಿಸುತ್ತೆ. 1000 ವರ್ಷಗಳ ಇತಿಹಾಸ ಹೊಂದಿರುವಂತಹ ಬುದ್ಧರ ವಿಗ್ರಹ. ನಮಸ್ಕಾರ ಕರ್ನಾಟಕ, ಆಗಿದ್ರ ಎಲ್ಲರೂ? ನೀವೆಲ್ಲ ಬಿಂದಾಸ್ ಆಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸ್ ಆಗೇರಿ. ನಾವಿವಾಗ ಇದ್ದೀವಿ ಕಾಜಾನಲ್ಲಿ. ಕಾಜಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀವು ಇರಿ. ಏನೇನೆಲ್ಲ ಪ್ಲೇಸಸ್ನ ನಾನು ನೋಡ್ಬೋದು ನಿಮಗೂ ತೋರಿಸ್ತೀನಿ. ಕಾಜಾ ಒಂದು ಡಿಫ್ರೆಂಟ್ ವರ್ಲ್ಡ್ ಅಂತಲೇ ಹೇಳ್ಬೋದು. ಫುಲ್ ಡ್ರೈ ಪ್ಲೇಸು, ಆಕ್ಸಿಜನ್ ತುಂಬಾ ಕಡಿಮೆ ಇರುತ್ತೆ. ಸ್ವಲ್ಪ ಬ್ರೀತಿಂಗ್ ಡಿಫಿಕಲ್ಟಿ ಇರೋರಿಗೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ಚಳಿ ಇದೆ. ಎಲ್ಲ ಕಡೆ ಡ್ರೈ 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 ನೀವೇ ನೋಡ್ಬೋದು ಹಿಂದ್ಗಡೆ. ಪರ್ವತದ ಮೇಲೆ ನಮ್ಮ ದೇಶದ ಬಾವುಟನ ಕೆತ್ತಿದ್ದಾರೆ ನೋಡಿ. ಪ್ರಾಣಿಗಳೆಲ್ಲ ಮೇಯ್ತಾ ಇದೆ. ಹಸುಗಳಿದೆ ಇಲ್ಲಿ, ಹಸುಗಳನ್ನೂ ಸಾಕ್ತಾರೆ. ಇಲ್ಲೆಲ್ಲ ಬಾರ್ಲಿ ಬೆಳೀತಾರೆ. ಗದ್ದೆ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇದೆಲ್ಲ ಬಾರ್ಲಿ, ಹೆಚ್ಚು ಬಾರ್ಲಿನ ಯೂಸ್ ಮಾಡ್ತಾರೆ ಇಲ್ಲಿ. ಮನೆ ನೋಡ್ರಿ ಹೇಗೆ ಕಟ್ಟಿದ್ದಾರೆ ಅಂತ ನೋಡ್ಲಿಕ್ಕೇನೆ ಭಯ ಆಗುತ್ತೆ. ಬಿದ್ದರೆ ಏನು ಗತಿ, ಮೈ ಗಾಡ್. ಇಲ್ಲಿಯ ಜನಗಳು ಬುದ್ಧಿಸಮ್ನ ಫಾಲೋ ಮಾಡ್ತಾರೆ, ಹಿಂದೂಗಳು ಇರೋದಿಲ್ಲ. ಇವಾಗ ನಾವು ಕೀ ಮೊನೆಸ್ಟ್ರಿಗೆ ಬಂದಿದ್ದೀವಿ. ಟಿಬೇಟಿಯನ್ಸ್ನ ದೇವಸ್ಥಾನ, ಇದನ್ನು ಮೊನೆಸ್ಟ್ರಿ ಅಂತ ಕರೀತಾರೆ ಇವರು. ಹೇಗಿರುತ್ತೆ ನಾನು ದೊಬನಲ್ಲಿ ತೋರಿಸಿದ್ದೀನಿ ನಿಮಗೆ. ಜಸ್ಟ್ ಒಂದ್ಸಲ ನೋಡಿ ಅಷ್ಟೇ, ಇಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಷ್ಟೇ. ಈಗ ನಾನು ಇರುವಂತಹ ಕಾಜಾ ಅನ್ನೋ ಪ್ಲೇಸಲ್ಲಿ ಬರೀ 3200 ಪಾಪ್ಯುಲೇಷನ್ ಇದೆ ಅಂತೆ. ಈ ಜಾಗ ಜನವಸತಿಗೆ ಅಷ್ಟೊಂದು ಮಾಡಿಸಿರೋ ಥರ ಇರೋದಿಲ್ಲ. ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ನಾನು ಹೇಳ್ದಾಗೆ ಟಿಬೇಟ್ ಮತ್ತು ಲಡಾಖ್ ಎರಡರ ಪಕ್ಕದಲ್ಲಿ ಬರುತ್ತೆ ಈ ಸ್ಪಿಟಿ ಅನ್ನೋ ಡಿಸ್ಟಿಕ್. ಆ ಸ್ಪಿಟಿ ಡಿಸ್ಟಿಕಲ್ಲಿ ಈ ಕಾಜಾ ಬರುತ್ತೆ. ಕಾಜಾ ಒಂದು ಅದ್ಭುತವಾದ ಜಾಗ. ನಮ್ಮ ದೇಶದಲ್ಲಿ ಇಲ್ಲದೆ ಇರೋವಂಥದ್ದು ಬೇರೆ ದೇಶದಲ್ಲಿ ಏನಿದೆ ಗುರು. ಎಲ್ಲ ಥರ ಪ್ಲೇಸಸ್ನ ನಾವು ನೋಡ್ಬೋದು. ಮಿಲ್ಕಿ ವೇನ ನೋಡಲಿಕ್ಕೆ ಬೇರೆ ದೇಶಕ್ಕೆಲ್ಲ ಹೋಗ್ತಾರೆ, ಬಟ್ ಇಲ್ಲಿ ಮಿಲ್ಕಿ ವೇನ ನೋಡ್ಬೋದಂತೆ. ಬಟ್ ಕಾಣಿಸುತ್ತಾ? ನೈಟ್ ನೋಡೋಣ, ಟ್ರೈ ಮಾಡ್ತೀನಿ. ಇದು ಕೀ ಮೊನೆಸ್ಟ್ರಿ. ನಾನು ನಿಮಗೆ ತೋರ್ಸಕೊಟ್ಟಿರೋಂಥ ಮೊನೆಸ್ಟ್ರಿ ಇದು. ಬುದ್ಧಿಸ್ಟ್ಗಳ ಮೇನ್ ಮೊನೆಸ್ಟ್ರಿ ಅಂತಲೇ ಹೇಳ್ಬೋದು ಇದನ್ನು. ಈ ಜಾಗದಲ್ಲಿ ಬರುವಂಥ ನಂಬರ್ 1 ಮೊನೆಸ್ಟ್ರಿ ಇದು. ಮೊನೆಸ್ಟ್ರಿ ಇರುವಂತಹ ಜಾಗ ನೋಡಬೇಕು ಗುರು, ಏನು ಸಖತ್ತಾಗಿದೆ. ನಾನು ಅವಾಗಲೇ ಹೇಳಿದೆ ಅಲ್ಲ, ಇದು ಒಂದು ಡಿಫ್ರೆಂಟ್ ವರ್ಲ್ಡ್ ಅಂತಾನೆ. ಇಲ್ಲಿ ಡಿಫ್ರೆಂಟ್ ಬರ್ಡ್ಸ್ಗಳು ಕಾಣಿಸ್ತವೆ. ತುಂಬ ಪೇಷನ್ಸ್ ಇರಬೇಕು ಆದರೆ ನೋಡಲಿಕ್ಕೆ. ವೈಲ್ಡ್ ಲೈಫ್ಗೆ ಮಾಡಿಸಿರುವಂಥ ಜಾಗ ಇದು. ವೈಲ್ಡ್ ಲೈಫ್ ಫೋಟೋಗ್ರಫಿಯವರು ತುಂಬ ಇಷ್ಟಪಡುವಂತಹ ಜಾಗ. ಫೋಟೋಗ್ರಫಿಯವರು ಇಲ್ಲಿ ಫೋಟೋ ತೆಗಿಲಿಕ್ಕೆ, ಅನಿಮಲ್ಸ್ದು ಬರ್ಡ್ಸ್ದು ಫೋಟೋ ತೆಗಿಲಿಕ್ಕೆ ಅಂತಲೇ ಇಲ್ಲಿ ತನಕ ಬರ್ತಾರೆ. ಆ ಥರ ಡಿಫ್ರೆಂಟ್ ಬರ್ಡ್ಸು, ಅನಿಮಲ್ಸ್ನ ಇಲ್ಲಿ ನಾವು ನೋಡ್ಬೋದು. ಬಟ್ ಅದಕ್ಕೋಸ್ಕರ ಪೇಷನ್ಸ್ ಇಟ್ಕೊಂಡು ಅದಕ್ಕೆ ಅಂತಲೇ ಕಾಯ್ಕೊಂಡು ಕೂತ್ಕೋಬೇಕಾಗತ್ತೆ. ಅಷ್ಟೊಂದು ಪೇಷನ್ಸ್ ನನಗಿಲ್ಲ. ಟ್ರೈ ಮಾಡ್ತೀನಿ, ನೋಡೋಣ ಏನೆಲ್ಲ ಸಿಗ್ಬೋದು. ಈ ಮೊನೆಸ್ಟ್ರಿ ಇದು 11ನೇ ಶತಮಾನದಲ್ಲಿ ಸ್ಥಾಪನೆ ಆಗಿರುವಂತಹ ಮೊನೆಸ್ಟ್ರಿ. 17ನೇ ಶತಮಾನದಲ್ಲಿ ಮೊಘಲರ ಕಣ್ಣು ಇದ್ರ ಮೇಲೂ ಬಿದ್ದಿತ್ತು. 1841ರಲ್ಲಿ ದೋರ್ಗಾ ಟಿಬೇಟಿಯನ್ ವಾರಲ್ಲಿ ಈ ಮೊನೆಸ್ಟ್ರಿ ಸ್ವಲ್ಪ ಡ್ಯಾಮೇಜ್ ಸಹ ಆಗಿತ್ತು. 1975ರಲ್ಲಿ ಮತ್ತೆ ಭೂಕಂಪದಿಂದ ಇನ್ನೂ ಡ್ಯಾಮೇಜ್ ಆಗಿತ್ತು. ಇದೆಲ್ಲನೂ ದಾಟ್ಕೊಂಡು ಇನ್ನೂ ಗಟ್ಟಿಯಾಗಿ ನಿಂತಿರುವಂತಹ ಮೊನೆಸ್ಟ್ರಿ ಇದು. ಟಿಬೇಟಿಯನ್ ಪ್ರೇಯರ್ ವೀಲ್ ಇದು. ಇದನ್ನು ತಿರುಗಿಸ್ತಾ ಪ್ರೇ ಮಾಡ್ತಾರೆ. ಮೀಟನ್ನು ಪ್ರೇ ಮಾಡ್ಕೋತಾ ಇದ್ದಾರೆ.
ಸ್ಕೈ ನೋಡ್ರಿ, ಆರೆಂಜ್ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಘಾಟ್ ಸೆಕ್ಷನ್ ಥರ ಇದೆ. ರಸ್ತೆಗಳು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಇಲ್ಲಿ ಅಲ್ಲಲ್ಲೇ ಪುಟ್ ವಿಲೇಜ್ಗಳನ್ನ ಸಹ ನೋಡ್ಬೋದು ನಾವು. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ. ಸ್ಪೇನಿಂದ ಬಂದಿರುವಂಥ ಒಂದು ಗ್ರೂಪ್ ಪರಿಚಯ ಆಯಿತು ನಮಗೆ. ಮೀಟಾ ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನೋಡ್ರಿ, ನಾನು ಮಾರಿಷಿಯಸಲ್ಲಿ ಕ್ಲಿಯರ್ ಸ್ಕೈನ ನೋಡ್ಬೋದು ಅಂತ ಹೇಳ್ತೀನಿ. ಇಲ್ಲಿಗಿಂತ ಜಾಸ್ತಿ ಕ್ಲಿಯರ್ ಆಗಿರೋವಂಥ ಸ್ಕೈನ ಮಾರಿಷಿಯಸಲ್ಲಿ ಸಹ ನಾನು ನೋಡಿಲ್ಲ. ಟಿಬೇಟಿಯನ್ ಮಕ್ಕಳು ಆಟ ಆಡ್ತಿದ್ದಾರೆ. ಇದವರು ಸ್ಕೂಲ್ ಆ್ಯಕ್ಚುಲಿ. ಸ್ಪ್ಯಾನಿಷ್. ಇದು ಕಿಬ್ಬರ್ ವಿಲೇಜ್ ಅಂತೆ. ಇಲ್ಲಿ ಜಾಸ್ತಿ ಹಿಮಕರಡಿಗಳು ಬರುತ್ತೆ ಸ್ನೋ ಇರುವಾಗ ಅಂತ ಹೇಳ್ತಿದ್ದಾರೆ. ಇವಾಗ ಇರಲ್ಲಂತೆ. ಈ ಮೌಂಟೇನ್ ಮೇಲೆ ಹಿಮ ಜಾಸ್ತಿ ಬಿದ್ದಾಗ ಅವು ಹಳ್ಳಿಗಳಿಗೆ ಬರ್ತಾವಂತೆ. ಸದ್ಯಕ್ಕೆ ಇಲ್ಲಿ ಸಿಗ್ತಾ ಇಲ್ಲ ಹಿಮಕರಡಿಗಳು. ಪ್ರಾಣಿಗಳನ್ನ ಹಿಡಿಲಿಕ್ಕೆ ಅಂತ ಕೆಡ್ಡ ತೋಡಿರೋದು ನೋಡ್ರಿ ಅಲ್ಲಿ. ಮೋಸ್ಟ್ಲಿ ನೀರು ಕುಡಿಲಿಕ್ಕೆ ಅಂತ ಬರ್ತವೆ, ಅವಾಗ ಟ್ರ್ಯಾಪ್ ಮಾಡ್ತಾರೆ ಅನ್ಕೊತೀನಿ. ಇದೊಂದು ಚಿಕ್ಕ ವಿಲೇಜ್ ಕಾಣಿಸ್ತದೆ. ಯಪ್ಪ, ಪ್ರಪಾತ ಥರ ಇದೆ ನೋಡ್ರಿ ಅಲ್ಲಿ. ಮೈ ಗಾಡ್. ಈಗ ನಾವು ನೋಡ್ತಾ ಇದ್ದೀವಿ ಚಿಚ್ಚಮ್ ಬ್ರಿಡ್ಜ್. ಇದು 2 ವಿಲೇಜ್ನ ಜಾಯಿನ್ ಮಾಡುವಂತಹ ಬ್ರಿಡ್ಜ್. ಚಿಚಿಮ್ ಮತ್ತು ಕಿಬ್ಬರ್ ಅಂತ 2 ವಿಲೇಜ್ಗಳಿದೆ. 2 ವಿಲೇಜ್ನ ಜಾಯಿನ್ ಮಾಡುವಂತಹ ಬ್ರಿಡ್ಜ್. ಇದು ಏಷ್ಯಾದಲ್ಲೇ ಹೈಯೆಸ್ಟ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಅಂತ ಒಂದು ಬ್ರಿಡ್ಜ್ನ ನಿಮಗೆ ನಾನು ತೋರ್ಸಕೊಟ್ಟಿದ್ದೀನಿ. ಬನ್ನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಚಿಚ್ಚಮ್ ಬ್ರಿಡ್ಜ್. ಸಮುದ್ರ ಮಟ್ಟದಿಂದ 13,500 ಅಡಿ ಎತ್ತರದಲ್ಲಿರುವಂತಹ ಏಷ್ಯಾದ ಹೈಯೆಸ್ಟ್ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಕರೆಸ್ಕೊಳ್ಳುವಂತಹ ಬ್ರಿಡ್ಜ್. 120 ಮೀಟರ್ ಲೆಂತಲ್ಲಿ ಇರುವಂತಹ ಈ ಬ್ರಿಡ್ಜ್ನ 15 ವರ್ಷ ಟೈಮ್ ತಗೊಂಡು 2017ರಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಬ್ರಿಡ್ಜಿಂದ ಕೆಳಗೆ ನೋಡ್ರಿ, ಸೈಕ್. ಅಯ್ಯಪ್ಪ, ಓ ಗಾಡ್. ಇಲ್ಲೇನು ನೀವು ಕೆಳಗೆ ನೋಡ್ತಾ ಇದ್ದೀರಾ ಅದನ್ನು ಗಾರ್ಜ್ ಅಂತ ಕರೀತಾರೆ, ಕನ್ನಡದಲ್ಲಿ ಗಿರಿ ಕಂದಕ ಅಂತ. ಇದು ಈ ಸೇತುವೆಯಿಂದ 1000 ಫೂಟ್ ಡೀಪಲ್ಲಿದೆ ಅಂತೆ. ಇದನ್ನು ಶಾಂಬಾ, ಲಾಂಬಾ, ನಲ್ಲ ಅಂತ ಕರೀತಾರೆ. ವಾವ್, ಮೌಂಟೇನ್ ಗೋಟ್. ಏಯ್, ತಿರ್ಗು ಈ ಕಡೆ ಬಾ. ಹೋಗ್ಬಿಡು, ಒಳಗೆ ಹೋಗ್ಬಿಡು. ಏಯ್, ಬಾ ಈ ಕಡೆ. ಏಯ್, ಟೂ. Yeah, I saw. Yes. Mita. ಬೈಕರ್ಸ್ ನೋಡಿ, ಒಂದು ಗ್ರೂಪೇ ಇದೆ ದೊಡ್ಡದು. ಇಲ್ಲೆಲ್ಲ ತುಂಬ ಜನ ಬೈಕರ್ಸ್ ಬರ್ತಾರೆ. ಇಲ್ಲಿ ಬಾರ್ಲಿ ಬೆಳೆದಿರುವಂತಹ ಗದ್ದೆ. ಇದು ಕಿಬ್ಬರ್ಗಾಂವ್ ಅಂತ ವಿಲೇಜ್, ಹಿಮಾಲಯನ್ ವಿಲೇಜ್. ಇದು ಮನೆಗಳನ್ನ ನೋಡ್ಬೋದು ಇಲ್ಲಿ ಹೇಗಿದೆ ಮನೆಗಳಂತ. ಎಲ್ಲ ಒಂದೇ ಥರ ಕಾಣಿಸ್ತಿದೆ, ಪೆಟ್ಟಿಗೆ ಥರ ಎಲ್ಲ. ಏನು ಬಾರ್ಲಿ ಅನ್ಕೊತೀನಿ, ಅದೆಲ್ಲ ಬೆಳೆದಿರೋದನ್ನು ಅದನ್ನೆಲ್ಲ ಮೇಲೆ ಇಟ್ಟಿದ್ದಾರೆ ಮನೆ ಮೇಲೆ ನೋಡ್ಬೋದು. ಇಲ್ಲಿ ಹೋಮ್ ಸ್ಟೇಗಳು ಸಹ ಇದ್ದಾವೆ. ಇವಾಗ ನೀವು ನೋಡ್ತಾ ಇದ್ದೀರಾ ಕಿಬ್ಬರ್ ವಿಲೇಜ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಟಿಬೇಟಿಯನ್ ಮಾನೆ ಅಂತ ಕರೀತಾರೆ. ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ನಾವು. ಕಿಬ್ಬರ್ ವಿಲೇಜ್ನ ಈ ಪಾಯಿಂಟಿಂದ ತುಂಬಾ ನೀಟಾಗಿ ನೋಡ್ಬೋದು ನಾವು. ಇದೇನೇ ಟಿಬೇಟಿಯನ್ ಮಾನೆ. ಮಾನೆ ಅಂದರೆ ಟಿಬೇಟಿಯನ್ಸ್ದು ಒಂಥರ ಟೆಂಪಲ್ ಥರ.
ನೀವೇನು ಮೊನೆಸ್ಟ್ರಿ ನೋಡಿದ್ರಿ ಅದೇ ಥರ ಇದು. ಅಲ್ಲಿ ಒಂದು ಹಳ್ಳಿ ಕಾಣಿಸ್ತದೆ. ಇಲ್ಲಿ ಅಲ್ಲಲ್ಲೇ ಹಳ್ಳಿಗಳಿರ್ತವೆ. ಇಲ್ಲಿ ಹೈ ಆಲ್ಟಿಟ್ಯೂಡ್ ಇರೋದ್ರಿಂದ ಸ್ವಲ್ಪ ನೋಡಿದ್ರೂ ಸಹ ಸುಸ್ತಾದಂಗೆ ಅನಿಸುತ್ತೆ. ಬ್ರೀತ್ ತಗೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಕಡೆ ಪರ್ವತದ ಮೇಲೆ ಏನಾದರೂ ಬರೆದಿರ್ತಾರೆ, ನೋಡ್ಬೋದು ನಾವು. ವಾವ್, ಹೊರೈಸಾನ್ ಥರ ಕಾಣಿಸ್ತಾ ಇದೆ ನೋಡ್ರಿ. ಅದು ಆಕಾಶ ಭೂಮಿ ಒಂದಾಗಿ ಸೇರಿದೆಯೇನೋ ಅನ್ನೋ ಥರ ಕಾಣಿಸ್ತಾ ಇದೆ. ಆ ಪರ್ವತಗಳನ್ನ ನೋಡೋಕ್ಕೆ ಒಂದು ಖುಷಿ. ಇದು ಯಾವುದೋ ಗಾಡಿ ಕೆಟ್ಟು ನಿಂತಿದೆ, ಏನೋ ಆರಿಸ್ಕೊತಾ ಇದ್ದಾರೆ ಅವರು. ಇಲ್ಲೊಂದು ವಿಲೇಜ್ ಕಾಣಿಸ್ತದೆ, ಲಾಂಗ್ಜಾ ಅಂತ ಈ ವಿಲೇಜ್ ನೇಮ್. ನಾನು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬಂದಿದ್ದೀನಿ ಇವತ್ತು. ಇಲ್ಲಿ ಒಂದು ಸ್ಪೆಷಲ್ ಇದೆ, ನಿಮಗೆ ತೋರಿಸ್ತೀನಿ. ಪರ್ವತಗಳನ್ನ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನೋಡಿ ಪರ್ವತ. ಎಷ್ಟು ಪುಟ್ಟ ಹಳ್ಳಿಗಳಿದೆ ನೋಡಿ. ಅಷ್ಟೇ ಕಡಿಮೆ ಮನೆಗಳು ಕಾಣಿಸ್ತಾ ಇರ್ತವೆ ಒಂದೊಂದು ಹತ್ರ. ಪರ್ವತಗಳ ಮಧ್ಯೆ ಈ ಥರ ಸ್ವಲ್ಪ ಮನೆಗಳು, ಎಷ್ಟು ಪ್ರಶಾಂತವಾಗಿ ಅನಿಸುತ್ತೆ ಅಲ್ಲ. ಅದು ಇಲ್ಲೆಲ್ಲ ಗದ್ದೆಗಳು ಎಲ್ಲ ಡ್ರೈ ಆಗಿದೆ. ಇದು ಸದ್ಯಕ್ಕೇನು ಬೆಳೆದಿಲ್ಲ, ಬಟ್ ಬೆಳೀತಾರೆ. ಆ ಮಾರ್ಕ್ಗಳೆಲ್ಲ ನೋಡ್ಬೋದು ನಾವು. ಚೆನ್ನಾಗಿದೆ ಅಲ್ಲ. ಇಲ್ಲಿ ಯಾವುದಾದ್ರೂ ವೆಹಿಕಲ್ ಬರಬೇಕಂದ್ರೆ ನಾವು ಸ್ಟಾಪ್ ಮಾಡಿ ಅವ್ರಿಗೆ ರಸ್ತೆ ಜಾಗ ಕೊಡಬೇಕಾಗತ್ತೆ. ಎಲ್ಲ ಬೈಕರ್ಸ್. ಕಷ್ಟ ಇದೆ, ಥ್ರಿಲ್ಲಿಂಗ್ ಇರುತ್ತೆ, ಬಟ್ ಕಷ್ಟ ಇದೆ. ಸ್ಪಿಟಿ ವ್ಯಾಲಿನಲ್ಲಿ ಇರುವಂತಹ ಲಾಂಗ್ಜಾ ಅನ್ನೋ ಪ್ಲೇಸ್ನಲ್ಲಿ ಬುದ್ಧ ಸ್ಟ್ಯಾಚ್ಯೂ ಇದೆ. ತುಂಬ ಫೇಮಸ್ ಬುದ್ಧ ಸ್ಟ್ಯಾಚ್ಯೂ ಇದು. ಹೈಯೆಸ್ಟ್ ಆಲ್ಟಿಟ್ಯೂಡ್ನಲ್ಲಿ ಇರುವಂತಹ ಬುದ್ಧ ಸ್ಟ್ಯಾಚ್ಯೂನ ನಾನು ಇವಾಗ ನಿಮಗೆ ತೋರಿಸುತ್ತೇನೆ. ಲಾಂಗ್ಜಾದ ಐಕಾನಿಕ್ ಲ್ಯಾಂಡ್ ಮಾರ್ಕಲ್ಲಿ ಇರುವಂತಹ ಬುದ್ಧ ಸ್ಟ್ಯಾಚ್ಯೂ ಇದು. ಇದು ಸಮುದ್ರ ಮಟ್ಟದಿಂದ 14,500 ಫೀಟ್ ಹೈಟಲ್ಲಿ ಇದೆ. ಈ ಬುದ್ಧ ಸ್ಟ್ಯಾಚ್ಯೂ 1000 ವರ್ಷಗಳ ಹಿಂದೆನೇ ಸ್ಥಾಪನೆ ಆಗಿದೆ ಅಂತ ಇಲ್ಲಿ ಲೋಕಲೈಟ್ಸ್ ಹೇಳ್ತಾರೆ. ಬಟ್ ಹಿಸ್ಟ್ರಿ ಪ್ರಕಾರ ಅಷ್ಟೊಂದು ಓಲ್ಡ್ ಅಲ್ಲ ಅಂತ ಹೇಳ್ತಾರೆ ಇದನ್ನು. ಈ ಕಾಂಟ್ರವರ್ಸಿ ವಿಷಯ ಎಲ್ಲ ನಮಗೆ ಬೇಡ, ಚೆನ್ನಾಗಿದೆ, ನೋಡ್ಕೊಂಡು ಹೋಗೋಣ ಅಷ್ಟೇ. ಈ ಸ್ಪಿಟಿ ವ್ಯಾಲಿ ಕಡೆ ನೀವೇನಾದರೂ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಜೂನಿಂದ ಸೆಪ್ಟೆಂಬರ್ವರೆಗೂ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಬನ್ನಿ, ಚೆನ್ನಾಗಿದೆ, ನೋಡ್ಕೊಂಡು ಹೋಗಿ. ದೀಪ ಹಚ್ಚಿದ್ದಾರೆ ಇಲ್ಲಿ. ಬುದ್ಧ ಪೀಸ್ನ ಸಿಂಬಲೈಸ್ ಮಾಡ್ತಾ ಇರೋದು ಇಲ್ಲಿ. क्या है? पत्थर है, लेकिन होता है। सालिग्राम, सालिग्राम जैसा दिख रहा है, खाली पत्थर नहीं है ये। पत्थर है, पत्थर से पत्थर। इधर मिलता है क्या? बहुत दूर से बहुत दूर से मिलता है। मिलता है। ये हम सालिग्राम बोलते हैं, ऐसा ही दिख रहा है। 1000 रुपये। ಹಾಂ, ಅಜ್ಜಿ ಪಾಪ ಒಬ್ಬರೇ ಕೂತ್ಕೊಂಡು ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಅವರಿಗೆ ಏನಾದರೂ ವ್ಯಾಪಾರ ಆಗಲಿ ಅಂತ ಹೇಳ್ಬಿಟ್ಟು ಇವೆರಡು ಟೋಪಿಗಳನ್ನ ತಗೊತಾ ಇದ್ದೀನಿ ನಾನು. ಪಾಪ ದುಡಿಯೋ ಅಂಥ ಜನ, ಹೆಲ್ಪ್ ಮಾಡೋಣ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್.